ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಿಚ್ಚು ಈಗ ಹಲವರ ಬುಡಕ್ಕೆ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಇಬ್ಬರು ಮುಸ್ಲಿಂ ನಾಯಕರ ತಲೆದಂಡ ಆಗಿದೆ. ಹಾಗಾದ್ರೆ ಈ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಯಾರು? ಇವರ ಊರು ಯಾವುದು? ಪಕ್ಷದಲ್ಲಿ ಎಷ್ಟು ಪ್ರಭಾವ ಹೊಂದಿದ್ರು? ಮಾಡಿರುವ ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ನಸೀರ್ ಅಹಮದ್ ಯಾರು? ನಸೀರ್ ಅಹಮದ್ ಕೋಲಾರ ಮೂಲದವರು. ಇವರ ತಂದೆ ಹೆಸರು ಸಿಕೆಎಂ ಹೈದರ್ ಅಂತ. ಬಿಕಾಂ ಪದವಿ ಪಡೆದಿರುವ ಇವರು ಸ್ಕಾಟ್ಸ್ ಗ್ರೂಪ್ ಆಫ್ ಕಂಪನೀಸ್ ನ ಡೈರೆಕ್ಟರ್ ಆಗಿದ್ದಾರೆ. ಈಗ ಇವರಿಗೆ 68 ವರ್ಷ ವಯಸ್ಸಾಗಿದ್ದು ಕಳೆದ 3-4 ದಶಕಗಳಿಂದ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಪಕ್ಷದ ತಳ ಹಂತದಿಂದಲೂ ಕೆಲಸ ಮಾಡಿಕೊಂಡು ಬಂದು ಪಕ್ಷದ ಹಿರಿಯ ಮುಸ್ಲಿಂ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಇವರು ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕೆಲವೇ ತಿಂಗಳ ಅಧಿಕಾರಾವಧಿ ಬಾಕಿ ಇತ್ತು. ವಿಧಾನ ಪರಿಷತ್ ಸದಸ್ಯತ್ವ ವಿಸ್ತರಣೆ ಆಗುವ ನಂಬಿಕೆಯಲ್ಲಿ ಇದ್ರು. ಯಾಕಂದ್ರೆ ಇವರು ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಇವರು ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ರು. ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೂಡ ಇತ್ತು. ಅಂದ್ರೆ ಒಬ್ಬ ಸಚಿವರಿಗೆ ಏನೆಲ್ಲ ಸೌಲಭ್ಯ ಗೌರವ ಸಿಗುತ್ತೋ ಅವೆಲ್ಲವೂ ಇವರಿಗೂ ಸಿಕ್ತಿತ್ತು. ಆದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಇವರು ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೇಳಿದ್ರು. ಆದ್ರೆ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ. ಬದಲಾಗಿ ಸಮರ್ಥ ಶಾಮನೂರುಗೆ ಟಿಕೆಟ್ ಕೊಡ್ತು. ಹೀಗಾಗಿ ನಸೀರ್ ಅಹಮದ್ ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ, ಬಂಡೆದ್ದವರ ಪರವಾಗಿ ನಿಂತರು ಅನ್ನೋ ಆರೋಪ ಕೇಳಿ ಬಂತು. ಅದರ ಬೆನ್ನಲ್ಲೇ ಇವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ನಸೀರ್ ಅಹಮದ್ ಆಸ್ತಿ ಎಷ್ಟಿದೆ? ನಸೀರ್ ಅಹಮದ್ ಎಂಎಲ್ಸಿ ಚುನಾವಣೆಗೆ ಸ್ಪರ್ಧಿಸಿದಾಗ ಆಸ್ತಿಯ ಕುರಿತು ಮಾಹಿತಿ ಕೊಟ್ಟಿದ್ರು. ಅದರ ಪ್ರಕಾರ ಇವರ ಹತ್ರ 35 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 13 ಕೋಟಿ 54 ಲಕ್ಷ ರೂಪಾಯಿ ಮೌಲ್ಯದ ಸಾಲವೂ ಇದೆ. ಇವರ ವಾರ್ಷಿಕ ಆದಾಯ 1 ಕೋಟಿ 80 ಲಕ್ಷ ರೂಪಾಯಿ ಅಂತಲೂ ಮಾಹಿತಿ ಕೊಟ್ಟಿದ್ರು. ಹತ್ತತ್ರ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವಿದ್ದು ಯಾವುದೇ ವಾಹನ ಇಲ್ಲ ಅಂತಲೂ ಹೇಳ್ಕೊಂಡಿದ್ದಾರೆ. ಇವರ ಆಸ್ತಿಯಲ್ಲಿ 3 ಕೋಟಿ 5 ಲಕ್ಷ ರೂಪಾಯಿ ಪತ್ನಿ ಹೆಸರಲ್ಲಿದ್ದು ಆಕೆಗೆ 20 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ. ಉದ್ಯಮ ಇವರ ಆದಾಯದ ಮೂಲವಾಗಿದೆ. ಅಬ್ದುಲ್ ಜಬ್ಬಾರ್ ಯಾರು? ಅಬ್ದುಲ್ ಜಬ್ಬಾರ್ ದಾವಣಗೆರೆ ಮೂಲದವರು. ಇವರ ತಂದೆ ಹೆಸರು ಶೇಖ್ ಅಹಮದ್ ಅಂತ. ಇವರಿಗೆ 69 ವರ್ಷ ವಯಸ್ಸಾಗಿದ್ದು 40 ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ರು. ಪಿಯುಸಿ ಓದಿರುವ ಇವರು ಅಕ್ಕಿ ಬಿಸಿನೆಸ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಇವರು ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರೂ ಆಗಿದ್ರು. ಇವರು ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ನಲ್ಲಿ ಅದರಲ್ಲೂ ತಮ್ಮ ಸಮುದಾಯದಲ್ಲಿ ಪ್ರಭಾವ ಹೊಂದಿದ್ದಾರೆ. ಈ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಾವು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಇವರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಇವರಿಂದ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡೆಯಲಾಗಿತ್ತು. ಆದರೂ ತಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿಯೇ ಮುಂದುವರಿತೀನಿ ಅಂತ ಅಬ್ದುಲ್ ಜಬ್ಬಾರ್ ಹೇಳ್ಕೊಂಡಿದ್ರು. ಆದ್ರೆ ನಂತರದಲ್ಲಿ ಪಕ್ಷದಿಂದಲೇ ಇವರನ್ನ ಅಮಾನತು ಮಾಡಲಾಗಿದೆ. ಅಬ್ದುಲ್ ಜಬ್ಬಾರ್ ಆಸ್ತಿ ಎಷ್ಟಿದೆ? ಇವರ ಹತ್ರ 6 ಕೋಟಿ 95 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 11,84,000 ರೂಪಾಯಿ ವಾರ್ಷಿಕ ಆದಾಯ ಹೊಂದಿದ್ದಾರೆ. ಉದ್ಯಮ ಇವರ ಆದಾಯದ ಮೂಲವಾಗಿದೆ. ಇವರ ಆಸ್ತಿಯಲ್ಲಿ 79 ಲಕ್ಷ ರೂಪಾಯಿಯಷ್ಟು ಪತ್ನಿ ಹೆಸರಲ್ಲಿ ಇದೆ. ಗಂಡ ಹೆಂಡತಿ ಇಬ್ಬರದ್ದು ಸೇರಿಸಿ 300 ಗ್ರಾಂ ತೂಕದ ಚಿನ್ನಾಭರಣ ಕೂಡ ಇದೆ. ಪತ್ನಿ ಕೂಡ 4 ಲಕ್ಷ ರೂಪಾಯಿಯಷ್ಟು ವಾರ್ಷಿಕ ಆದಾಯ ಹೊಂದಿದ್ದಾರೆ. ಅಬ್ದುಲ್ ಜಬ್ಬಾರ್ ಬಳಿ ಟೊಯೋಟಾ ಇನ್ನೋವಾ ಕಾರು ಇದೆ. ಸ್ನೇಹಿತರೆ, ಇದು ಕಾಂಗ್ರೆಸ್ ತಲೆದಂಡ ಮಾಡಿರುವ ಇಬ್ಬರು ಮುಸ್ಲಿಂ ನಾಯಕರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಂಗ್ರೆಸ್ ಮಾಡಿದ್ದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.